ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿರ್ತೀರ. ಆ ಕನಸು ನನಸಾಗಬೇಕಾದ್ರೆ ಸೆಕೆಂಡ್ PUC ವರೆಗೂ ಏನು ಓದಿಸಿದ್ದೀರಾ ಅದು ಎಷ್ಟು ಇಂಪಾರ್ಟೆಂಟು. ಈಗ ನೀಟ್ ಮತ್ತು CET ಅಷ್ಟು ಎಕ್ಸಾಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಮಕ್ಕಳಿಗೆ. ನಮಸ್ತೆ, ನಾನು ಶಿವಕುಮಾರ್, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ 15 ವರ್ಷದಿಂದ ಅಂದರೆ 1.5 ದಶಕದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಈ 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ, ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ಎಕ್ಸೆಲ್ ಅಂದರೆ ಮೆಡಿಕಲ್ ಅಂದರೆ ಎಕ್ಸೆಲ್ ಅನ್ನೋ ಹೆಸರಿಗೆ ಅತ್ಯುನ್ನತವಾದ ಕೋಚಿಂಗ್ ಸೆಂಟರ್ ಆಗಿ ನಾವು ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ. ಸರ್, ಈಗ ಈ ಕ್ರ್ಯಾಶ್ ಕೋರ್ಸ್ ಅಂದರೆ ಏನು? ಈ ಕೋರ್ಸ್ನ ಯಾರಿಗೆಲ್ಲ ಕೊಡ್ತೀರಾ ನೀವು? ಎಷ್ಟು ದಿನದೊಳಗಡೆ ಈ ಕೋಚಿಂಗ್ ಕೊಡ್ತೀರಾ ಸರ್? ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್, ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕ್ರ್ಯಾಶ್ ಕೋರ್ಸ್ನ ನಾವು ಸೆಕೆಂಡ್ PUC ಸೈನ್ಸ್ ಓದ್ತಾ ಇರೋ ಮಕ್ಕಳಿಗೆ ಕೊಡ್ತೀವಿ, ಹಾಗೆ ಸೆಕೆಂಡ್ PUC ಸೈನ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸು 30ರಿಂದ 45 ದಿನವರೆಗೂ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಸರ್, ಈಗ ನಿಮ್ಮ ಒಂದು ಅಕಾಡೆಮಿಯಲ್ಲಿ ಯಾವೆಲ್ಲ ಒಂದು ಕೋರ್ಸ್ಗೆ ಕೋಚಿಂಗ್ ಕೊಡ್ತೀರಾ ಮತ್ತು ಎಷ್ಟು ಡ್ಯೂರೇಷನ್ ಇರುತ್ತೆ ಸರ್? ಕ್ರ್ಯಾಶ್ ಕೋರ್ಸಲ್ಲಿ ನೀಟ್ ಕ್ರ್ಯಾಶ್ ಕೋರ್ಸ್ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ನೀಟ್ಗೆ 45 ಡೇಸ್ ಕ್ರ್ಯಾಶ್ ಕೋರ್ಸ್ ಬರುತ್ತೆ, CETಗೆ 30 ಡೇಸ್ ಕ್ರ್ಯಾಶ್ ಕೋರ್ಸ್ ಬರುತ್ತೆ. ಸರ್, ಈಗ ನೀಟ್ ಮತ್ತು CET ಎಕ್ಸಾಮ್ನ ಬರೆಯೋರಿದ್ದಾರೆ, ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ಯಾವ ಥರ ಕೋಚಿಂಗ್ ಕೊಡ್ತೀರಾ? ಹೌದು, ಈ ನೀಟ್ ಮತ್ತು CET ಎಕ್ಸಾಮ್ ಎರಡೂ ಕೂಡ ಬರೆಯೋರಿಗೆ ನಮ್ಮ ಎಕ್ಸೆಲ್ ಸಂಸ್ಥೆಯಿಂದ ಏನು ಮಾಡ್ತೀವಿ ಅಂದರೆ, ನೀಟಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬರುತ್ತೆ, ಮತ್ತು ಮ್ಯಾಥಮೆಟಿಕ್ಸ್ನ ಅಡಿಷ್ನಲ್ ಆಗಿ ನಾವು ಕೊಟ್ಟಾಗ ಮಕ್ಕಳು ಈಗ ನೀಟು ಬರೀಬೇಕು, CET ಬರೀಬೇಕು ಅಂತ ಎರಡೂ ಕೂಡ ಅವರ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ನೀಟಲ್ಲಿ ಏನಾದರೂ ಆಗಿಲ್ಲ ಅಂದರೆ CETಲಾದರೂ ನಾವು ಹೋಗ್ಬೋದು, ಅಚೀವ್ ಮಾಡ್ಕೋಬೋದು ಅಂತ. ಅದಕ್ಕೋಸ್ಕರ ನಾವು ನೀಟ್ ಜೊತೆಗೆ ಮ್ಯಾಥಮೆಟಿಕ್ಸ್ನ ಆ್ಯಡ್ ಮಾಡಿ ಕೊಟ್ಟಾಗ ಸ್ಟೂಡೆಂಟು ನೀಟು ಮತ್ತು CET ಎರಡೂ ಕೂಡ ಅವರು ಬರೀಬೋದು. ಸರ್, ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಅಕಾಡೆಮಿಯಲ್ಲಿ ಕೋಚಿಂಗ್ ವ್ಯವಸ್ಥೆ ಎಲ್ಲ ಯಾವ ಥರ ಇರುತ್ತೆ? ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ಕ್ರ್ಯಾಶ್ ಕೋರ್ಸ್ಗೆ ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿದಿನವೂ 8 ಗಂಟೆಗೆ ಸ್ಟಾರ್ಟ್ ಆಯಿತು, 4:15ವರೆಗೂ ಕೋಚಿಂಗ್ ಕೊಡ್ತೀವಿ. ಪ್ರತಿ ಸಬ್ಜೆಕ್ಟು ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಇದನ್ನು ಪ್ರತಿ ಸಬ್ಜೆಕ್ಟು ಕೂಡ ನಾವು 90 ಮಿನಿಟ್ಸ್ ಪಾಠ ಮಾಡ್ತೀವಿ ಮತ್ತು ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ. ಸರ್, ಈಗ ಕ್ರ್ಯಾಶ್ ಕೋರ್ಸ್ನಲ್ಲಿ ಲಿಮಿಟೆಡ್ ಸೀಟ್ಸ್ ಏನಾದರೂ ಇರುತ್ತಾ ಅಥವಾ ಮುಂಚಿತವಾಗಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾ, ಹೇಗೆ? ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ಲಿಮಿಟೆಡ್ ಸೀಟ್ ಇರುತ್ತೆ, ಯಾಕೆಂದರೆ ಹಾಸ್ಟೆಲ್ ವ್ಯವಸ್ಥೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಮಕ್ಕಳು ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸೀಟು ಅವೈಲಬಿಲಿಟಿ ಏನಿದೆ ಅದ್ರ ಪ್ರಕಾರ ನಾವು ಬುಕಿಂಗ್ ಮಾಡಿರ್ತೀವಿ. ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಸಿಗುತ್ತೆ, ಆದಷ್ಟು ಬೇಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಲಿಮಿಟೆಡ್ ಸೀಟ್ ಅಂತೂ ಖಂಡಿತ ಅದು ನಾವು ಲಿಮಿಟೆಡ್ ಇಟ್ಟಿರ್ತೀವಿ. ಈಗ ಕ್ರ್ಯಾಶ್ ಕೋರ್ಸು ಯಾವಾಗಿಂದ ಶುರುವಾಗುತ್ತೆ ಸರ್? ನಮ್ಮ ಕ್ರ್ಯಾಶ್ ಕೋರ್ಸು ಬೋರ್ಡ್ ಎಕ್ಸಾಮ್ ಅಂದರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿದ್ದು ನೆಕ್ಸ್ಟ್ ಡೇನ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಮಾರ್ಚ್ 20ನೇ ತಾರೀಕಿಂದ ಅಪ್ ಟು ನೀಟ್ ಎಕ್ಸಾಮ್ ಇದ್ದ ದಿನವರೆಗೂ, ಅಲ್ಲಿಂದ ಅಪ್ ಟು ಮಾರ್ಚ್ 20ನೇ ತಾರೀಕಿಂದ ಅಪ್ ಟು CET ಎಕ್ಸಾಮ್ವರೆಗೂ ನಮ್ಮ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ಹಾಸ್ಟೆಲ್ ವ್ಯವಸ್ಥೆಯನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಹೇಗೆ ಅಂದರೆ ಬಾಯ್ಸ್ಗೆ ಸಪ್ರೇಟ್ ಹಾಸ್ಟೆಲು, ಗರ್ಲ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಇರುತ್ತೆ. ಬಾಯ್ಸ್ಗೆ ಒಂದೇ ಕಡೆ ಹಾಸ್ಟೆಲು, ಒಂದೇ ಕಡೆ ಕೋಚಿಂಗ್ ಕೊಟ್ಟಿರ್ತೀವಿ. ಅಂದರೆ ಒಂದು ಸ್ಟೂಡೆಂಟು ಕ್ಯಾಂಪಸ್ಗೆ ಅವರು ಕೋಚಿಂಗ್ ಬಂದರೆ ಇನ್ನು ಕೋಚಿಂಗ್ ಮುಗಿಸ್ಕೊಂಡೇ ಆಚೆ ಹೋಗೋದು, ಆ ಥರ ಒಂದು ವ್ಯವಸ್ಥೆ ಇರುತ್ತೆ. ಅಂದರೆ ಒಂದು 4 ಫ್ಲೋರ್ ಬಿಲ್ಡಿಂಗ್ ಇದೆ ಅಂದರೆ ಒಂದು 3rd ಫ್ಲೋರಲ್ಲಿ ಎಕ್ಸಾಂಪಲ್ ಅವರಿಗೆ ಕ್ಲಾಸ್ ನಡೀತಾರೆ, ರಿಮೈನಿಂಗ್ ಫ್ಲೋರ್ಸ್ ಎಲ್ಲ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಸೊ ಆ ಥರ ಒಂದು ವ್ಯವಸ್ಥೆ ಮಾಡಿರ್ತೀವಿ. ಒಂದೇ ಕಡೆ ಕ್ಯಾಂಪಸ್ಸಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ವ್ಯವಸ್ಥೆ ಅವ್ರಿಗಿರುತ್ತೆ. ಎಷ್ಟು ದೂರದಿಂದ ಬಂದರೂ ಕೂಡ ನಾವು ಮಕ್ಕಳಿಗೆ ಅಲ್ಲಿ ಒಂದು ಸುರಕ್ಷಿತವಾಗಿ ಒಂದು ಅಕಾಮಿಡೇಷನ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಅಕಾಡೆಮಿ ಹಾಸ್ಟೆಲ್ನಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಹಾಗೆ ಸ್ಟಡಿ ಅವರ್ಸ್ ಏನಾದರೂ ಇರುತ್ತಾ? ಹೌದು, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಈ ಹಾಸ್ಟೆಲ್ ಇರೋರಿಗೆ ತುಂಬ ಬೆನಿಫಿಟ್ ಇರುತ್ತೆ. ಹೇಗೆ ಅಂದರೆ ಬೆಳಗ್ಗೆ 8ರಿಂದ 4:15ವರೆಗೂ ಏನು ಕೋಚಿಂಗ್ ಆಗುತ್ತೆ, ಅಲ್ಲೇ ಹಾಸ್ಟೆಲ್ ಇರೋ ಮಕ್ಕಳಿಗೆ ಏನಾಗುತ್ತೆ ಒಂದು ಹಾಫ್ ಆನ್ ಅವರ್ ಏನು ಮಾಡ್ತೀವಿ, ಸ್ನ್ಯಾಕ್ಸ್ ಬ್ರೇಕ್ ಕೊಡ್ತೀವಿ. ಯಾವಾಗ 4:30ಯಿಂದ 5 o'clockಗೆ ಈ ಸ್ನ್ಯಾಕ್ಸ್ ಬ್ರೇಕ್ ಮುಗಿಸ್ಕೊಂಡು 5 to 8 ನಾವು ಪ್ರಾಕ್ಟೀಸ್ ಸೆಷನ್ ಆರೋ ಡೌಟ್ ಕ್ಲಾರಿಫಿಕೇಷನ್ ಸೆಕ್ಷನ್ ಮಾಡಿಕೊಡ್ತೀವಿ. ಬೆಳಗ್ಗೆ ಪಾಠ ಮಾಡಿರೋದ್ರಲ್ಲಿ ಏನಾದರೂ ಡೌಟ್ ಇದೆ ಅಂದರೆ ಮಕ್ಕಳಿಗೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಟೀಚರ್ಸ್ ಏನು ಬೆಳಗ್ಗೆ ಪಾಠ ಮಾಡಿರ್ತಾರೆ ಅಂತ ನಾವು ಒಂದು ಫ್ಯಾಕಲ್ಟೀಸೇ ಇದ್ದು ಅದನ್ನ ಕ್ಲಾರಿಫೈ ಮಾಡಿಕೊಟ್ಟು ಹೋಗ್ತಾರೆ. ಇದು ಎಲ್ಲ ತಂದೆ ತಾಯಿಗೂ ಒಂದು ಕಾಡುವ ಒಂದು ಪ್ರಶ್ನೆ ಇದೇ ಇರುತ್ತೆ, ಒಂದು 30 ದಿನದಲ್ಲಿ ಹೇಗೆ ಅಚೀವ್ ಮಾಡ್ಬೋದು ನನ್ನ ಮಗಳು ಅಂತ. ಸೊ ಏನಿಲ್ಲ, ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು, ಈಗ ನೀಟ್ ಅಚೀವ್ ಮಾಡೋರಿಗೆ ಮಕ್ಕಳಿಗೆ ನೀಟ್ಗೆ ಏನು ಕೋಚಿಂಗ್ ಬರ್ತಾರೆ, ನಮ್ಮ ಕಡೆಯಿಂದ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ಅದು ನಾವು ರೆಡಿ ಮಾಡಿದ್ದೀವಿ ಬುಕ್ಕು. ಇದು ಯಾವ ರೀತಿ ಇರುತ್ತೆ ಅಂದರೆ 2013ರಿಂದ 2023ವರೆಗೂ ಏನು ನೀಟ್ ಎಕ್ಸಾಮ್ ಆಗಿದೆಯೋ ಆ ಪೇಪರ್ ಎಲ್ಲ ಅನಾಲಿಸಿಸ್ ಮಾಡಿ ನಾವು ಯಾವ ಚಾಪ್ಟ್ರಲ್ಲಿ ಬರುತ್ತೆ, ಯಾವ ಚಾಪ್ಟ್ರಿಂದ ಕ್ವಶನ್ ಬರಲ್ಲ ಅನ್ನೋದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿದ್ವಿ. ಇದೇನಾಗುತ್ತೆ ನೋಡಿ, ಇಲ್ಲಿ ಗ್ರೀನ್ ಏನು ಮಾಡಿದ್ವಿ, ಗ್ರೀನ್ ಎಲ್ಲ ಬಂದು ಚಾಪ್ಟರ್ಸಿಂದ ಜಾಸ್ತಿ ಕ್ವಶನ್ ಬರ್ತಾ ಇರೋದು, ಮತ್ತು ಯೆಲ್ಲೋ, ಆರೆಂಜ್ ಇದೆಲ್ಲ ವೈಟಿಂದ ಬರ್ತಾ ಇಲ್ಲ.
ಸೊ ಈ ಥರ ಎಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಆಗ ಏನಾಗುತ್ತೆ, ಕಡಿಮೆ ಅವಧಿಲಿ ಮಕ್ಕಳಿಗೆ ಒಂದು ಕಡಿಮೆಯಲ್ಲಿ ಯಾವ ರೀತಿ ನಾವು ಕೋಚಿಂಗ್ ಕೊಡ್ಬೋದು ಅನ್ನೋದನ್ನ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಸರ್, ಈಗ ನಿಮ್ಮ ಒಂದು ಎಕ್ಸೆಲ್ ಅಕಾಡೆಮಿಗೂ ಅಥವಾ ಬೇರೆ ಅಕಾಡೆಮಿಗೂ ಇರುವಂತಹ ಒಂದು ಡಿಫ್ರೆನ್ಸ್ ಏನು ಸರ್? ನಮ್ಮ ಎಕ್ಸೆಲ್ ಸಂಸ್ಥೆ 15 ವರ್ಷದಿಂದ ನಾವು ಕರ್ನಾಟಕದಲ್ಲಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ಈಗ ನಾವು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತಾ ಬರ್ತಾ ಇದ್ದೀವಿ. ಈ ಟೀಚ್ ಮಾಡಿಸೋದ್ರಿಂದ ಏನಾಗ್ತಾ ಇದೆ ಅಂದರೆ, ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಅವರು ಏನು ಆಸೆ ಇಟ್ಕೊಂಡು ಬರ್ತಾರೆ ಆ ಸಕ್ಸಸ್ ಆಗ್ತಾ ಇದೆ. ಬಿಫೋರ್ ಬೋರ್ಡ್ ಅವರ ಎಕ್ಸಾಮ್ ಏನಿದೆಯಲ್ಲ, ನೀಟ್ ಎಕ್ಸಾಮು, CET ಎಕ್ಸಾಮ್ ಇಂದ ಒಂದು 2 ಡೇಸ್ ಬ್ಯಾಕ್ ನಾವೇನು ಮಾಡ್ತೀವಿ, ಗ್ರ್ಯಾಂಡ್ ಟೆಸ್ಟ್ನ ಕೊಡ್ತೀವಿ. ಓವರ್ ಆಲ್ ಸಿಲೆಬಸ್, ಇದು ಗ್ರ್ಯಾಂಡ್ ಟೆಸ್ಟ್ ಅಂದರೆ ಓವರ್ ಆಲ್ ಸಿಲೆಬಸ್ ಇರುತ್ತೆ. ಇದರಲ್ಲಿ ಓವರ್ ಆಲ್ ಸಿಲೆಬಸ್ಸಲ್ಲಿ ಮಕ್ಕಳು ಆ ಒಂದು ಎಕ್ಸಾಮ್ನ ಬರೆದಾಗ ಎಲ್ಲಿ ನಾನು ಕಡಿಮೆ ಒಂದು ಮಾರ್ಕ್ಸ್ ತೊಗೊಂಡಿದ್ದೀನಿ, ಯಾವ ಚಾಪ್ಟ್ರಲ್ಲಿ ನಾನು ವೀಕ್ ಇದ್ದೀನಿ, ಯಾವ ಚಾಪ್ಟರ್ ನಾನು ಇನ್ನೂ ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಆಗ ಮಕ್ಕಳಿಗೂ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಈ ಗ್ರ್ಯಾಂಡ್ ಟೆಸ್ಟಿಂದ ಫೈನಲ್ ಎಕ್ಸಾಮ್ ಅನ್ನೋ ಒಂದು ಭಯ, ಆ ಆತಂಕನ ಅಲ್ಲಿ ನಾವು ಹೋಗಲಾಡಿಸ್ತೀವಿ. ಸರ್, ಈಗ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಫೀಸ್ ಕನ್ಸೆಷನ್ ಮತ್ತು ಸ್ಕಾಲರ್ಶಿಪ್ ವ್ಯವಸ್ಥೆ ಏನಾದರೂ ಇರುತ್ತಾ? ಖಂಡಿತ ಇರುತ್ತೆ. ಈಗ ಯಾರು ಮೆರಿಟೋರಿಯಸ್ ಮಕ್ಕಳಿರ್ತಾರೆ ಅಂಥವ್ರಿಗೆ ಫೀಸಸಲ್ಲಿ ರಿಯಾಯಿತಿನೂ ಕೂಡ ಇರುತ್ತೆ. ಜೊತೆಗೆ ಸಿಂಗಲ್ ಪೇರೆಂಟ್ಸ್ ಇದ್ದರೆ, ಸಿಂಗಲ್ ಪೇರೆಂಟ್ಸ್ ಮಕ್ಕಳು, ಆ ಒಂದು ಮಕ್ಕಳಿಗೆ ಫೀಸಸಲ್ಲಿ ಕೂಡ ರಿಯಾಯಿತಿ, ಮತ್ತು ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿರೋರಿಗೂ ಕೂಡ ನಾವು ಫೀಸಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಾನು ಪೋಷಕರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ದರಿಂದಲೇ ನಮ್ಮ ಮಗ ಡಾಕ್ಟರ್ ಆಗಬೇಕು, ಮಗಳು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರ. ಈಗ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆದಮೇಲೆ ನೀಟು CET ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವರ ಭವಿಷ್ಯ ಅಲ್ಲಿಂದನೇ ರೂಪ ಆಗುತ್ತೆ, ಆ ನೀಟು CET ಎಕ್ಸಾಮ್ ರ್ಯಾಂಕ್ ಮೇಲೇ. ಅದರಿಂದ ನೆಗ್ಲೆಕ್ಟ್ ಮಾಡದೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಗೆ ನೀವು ಕಳಿಸ್ಕೊಟ್ರೆ ನಿಮ್ಮ ಕನಸು ನನಸು ಮಾಡೋ ಒಂದು ವೇದಿಕೆ ಆಗಿರುತ್ತೆ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಯಲಹಂಕ, ಬೆಂಗಳೂರಲ್ಲಿದೆ. ನೀವು ನೇರವಾಗಿ ನಮ್ಮ ಆಫೀಸ್ನ ಭೇಟಿ ಮಾಡಿ ಕೌನ್ಸ್ಲಿಂಗ್ ತೊಗೊಂಡು ಹಾಸ್ಟೆಲ್ ವ್ಯವಸ್ಥೆ ನೋಡಿಕೊಂಡು ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಇಲ್ಲ ಬರೋಕ್ಕಾಗಲ್ಲ, ದೂರ ಇದ್ದೀವಿ ಅಂತಂದರೆ ನೀವು ಥ್ರೂ ಆನ್ಲೈನ್ ಮುಖಾಂತರನೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮತ್ತು ನಮ್ಮ ನಂಬರ್ ನಿಮಗೆ ಡಿಸ್ಪ್ಲೇ ಏನಾಗ್ತದೆ, ಆ ನಂಬರ್ಗಾರು ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ನೀವು ತೊಗೋಬೋದು.